ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ, ಇವತ್ತು ನಂದು ಬರ್ಡೇ. ಸೊ ದಿಸ್ ಈಸ್ ಮೈ ಬರ್ಡೇ ವ್ಲಾಗ್. ಸೊ ಯಾರಾದರೂ ಹೊಸಬ್ರು ನನ್ನ ಯೂಟ್ಯೂಬ್ ಚಾನಲ್ ನೋಡ್ತೀರಿ, ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಯಾ, ನಥಿಂಗ್ ಮಚ್ ಬಟ್ ಸ್ಟಿಲ್ 22nd ಬರ್ಡೇ. ಸೊ ಲೆಟ್ಸ್ ಸಿ ನಾನು ಏನೇನು ಮಾಡ್ತೀನಿ ಅಂತ ನಿಮಗೆ ಈ ವ್ಲಾಗಲ್ಲಿ ತೋರಿಸ್ತೀನಿ. ಸೊ ಅದಕ್ಕೂ ಮುಂಚೆ ಒಂದು ಹೇಳ್ಬೇಕು ಆ್ಯಕ್ಚುಲಿ ಎಲ್ಲರಿಗೂ ನನ್ನ ಎಕ್ಸ್ಪೀರಿಯನ್ಸ್ ಮೇಲೆ. ಸೊ ಲಾಸ್ಟ್ ಇಯರ್ ವಿಶ್ ಮಾಡಿದವರು ಈ ಇಯರ್ ವಿಶ್ ಮಾಡಲ್ಲ. ಸೊ ವಿ ಕಾಂಟ್ ಎಕ್ಸ್ಪೆಕ್ಟ್ ದ ಬರ್ಡೇ ವಿಶಸ್ ಫ್ರಮ್ ಎವ್ರಿ ಒನ್. ಸೊ ಅದಕ್ಕೋಸ್ಕರ ಬೇಜಾರಾಗೋದು ಆ ಥರ ಏನು ಇಟ್ಕೋಬಾರ್ದು. ಸೊ ಇಟ್ಸ್ ಫೈನ್. ಯಾಕಂದರೆ ನಾವು ಯಾವಾಗಲೂ ಹೇಗೆ ಗೊತ್ತಾ, ಯಾರ ಜೊತೆನಾದ್ರು ಕನೆಕ್ಟ್ ಆಗಿರ್ತೀವಿ ಅಂತ ಅಂದ್ಕೊಳ್ಳಿ. ಸೊ ಆಗ ಆ ಪರ್ಸನ್ ನಮಗೆ ಸ್ವಲ್ಪ ಸ್ಪೆಷಲ್ ಫೀಲ್ ಮಾಡಿಸ್ತಾರೆ ಅಷ್ಟೇ, ಮತ್ತೇನೂ ಇಲ್ಲ. ಸೊ ನಂದು ಲೈಫಲ್ಲೂ ಅಷ್ಟೇ, ಲಾಸ್ಟ್ ಇಯರ್ ವಿಶ್ ಮಾಡಿದವರು ಈ ವರ್ಷ ವಿಶ್ ಮಾಡಿಲ್ಲ. ಲಾಸ್ಟ್ ಇಯರ್ ಅವರೆಲ್ಲ 12 o'clockಗೆಲ್ಲ ವಿಶ್ ಮಾಡಿದರು. ಸೊ ಈ ವರ್ಷ ವಿಶ್ ಎಲ್ಲ ಲೇಟಾಗಿ ಮಾಡಿದ್ದಾರೆ. ಬಟ್ ಇಟ್ಸ್ ಫೈನ್, ಐ ಆಮ್ ಓಕೆ ವಿತ್ ಇಟ್, ನೋ ಪ್ರಾಬ್ಲಮ್. ಸೊ ಯಾ, ಬೇಜಾರಾಗಬೇಡಿ ಯಾರ ಕಡೆ ನಾನು ಬರ್ಡೇ ವಿಶಸ್ ಬಂದಿಲ್ಲ ಅಂತ. ಯಾಕಂದರೆ ನಿಮಗೆ ನಿಮ್ಮ ಫ್ಯಾಮಿಲಿ ಇರುತ್ತೆ, ಸೊ ಅವರೆಲ್ಲ ಮಾಡೇ ಮಾಡ್ತಾರೆ ಖಂಡಿತವಾಗ್ಲೂ. ಸೊ ಅದರಲ್ಲೇ ಹ್ಯಾಪಿಯಾಗಿರಬೇಕು. ಆ್ಯಂಡ್ ವಿ ಕಾಂಟ್ ಎಕ್ಸ್ಪೆಕ್ಟ್, ರೈಟ್? ಸೊ ಇಟ್ಸ್ ಫೈನ್ ಗೈಸ್. ಆ್ಯಂಡ್ ಯು ನೋ, ಟು ಆಲ್ ಮೈ ಗರ್ಲೀಸ್ ಔಟ್ ದೇರ್, ಸೊ ನಾನು ನಿಮಗೆ ಒಂದು ಥಿಂಗ್ ತೋರಿಸ್ತೀನಿ, ಕ್ಯೂಟ್ ಲಿಟಲ್ ಥಿಂಗ್ಸ್. ಸೊ ನಾನು ನಿನ್ನೆ ಇದನ್ನು ಬೈ ಮಾಡಿದ್ದು ಎಸ್ಟರ್ಡೇ. ಸೊ ಲುಕ್ ಅಟ್ ಇಟ್, ದ ಕ್ಯೂಟ್, ರೈಟ್? I brought 2 colors, like white one and the purple pink maybe. Yeah, ಇವೆರಡು ಕ್ಲಿಪ್ನ ನಾನು ಬೈ ಮಾಡಿದ್ದೀನಿ. ಸೊ ಮತ್ತು ಹೇರ್ ಇದು ಅಷ್ಟೇ. ಸೊ ಹಾರ್ಟ್ ಒನ್ ಆರೆಂಜ್ ಕಲರ್. ಸೊ ಇದನ್ನು ಕೂಡ ನಾನು ಕ್ಯೂಟ್, ರೈಟ್? ಇವೆರಡು. ಸೊ ಮತ್ತು ಇನ್ನೊಂದು ಈ ಕಲರ್ ಲಿಪ್ಸ್ಟಿಕ್ ನನಗೆ ಆ್ಯಕ್ಚುಲಿ ತುಂಬ ಡಾರ್ಕ್ ಆಗಿರುತ್ತಲ್ಲ ಕಲರ್ಸ್, ಅದು ನನಗೆ ಇಷ್ಟ. ಯಾಕಂದರೆ ನನ್ನ ಸ್ಕಿನ್ನಿಗೆ ಒಟ್ಟಿಗೆ ನಾನು ಚೆನ್ನಾಗಿ ಕಾಣಿಸ್ಬೇಕು ಅಂತಂದರೆ ಲೈಟ್ ಕಲರ್ ಲಿಪ್ಸ್ಟಿಕ್ ಹಾಕಿದರೆ ನಾನು ಚೆನ್ನಾಗಿ ಕಾಣಿಸಲ್ಲ. ಸೊ ಡಾರ್ಕ್, ನಾನು ಯಾವಾಗಲೂ ಡಾರ್ಕ್ನೇ ಇಷ್ಟಪಡ್ತೀನಿ. ಸೊ ಇವಾಗ ಹಚ್ಚಿರೋದು ಕೂಡ ಇಟ್ಸ್ ಅ ಮರೂನ್ ಕಲರ್, ನಾಟ್ ರೆಡ್. ಸೊ ಐ ಲವ್ ಲಿಪ್ಸ್ಟಿಕ್ಸ್. ಈ ಕಲರ್ ನಾನು ನಿಮಗೆ ನಾನು ನಿಮಗೆ ತೋರಿಸ್ತೀನಿ ಯಾವ ಕಲರ್ ಅಂತ. ನಾನು ಇದನ್ನು ಏನಾದ್ರು ನನ್ನ ಬರ್ಡೇಗೆ ಇವತ್ತು ಎಲ್ಲಿಗಾದ್ರೂ ಹೊರಗಡೆ ಹೋದ್ರೆ ರೆಡಿ ಆದರೆ ನಿಮಗೆ ನಾನು ಇದನ್ನು ತೋರಿಸ್ತೀನಿ. ಓಕೆ, ಸಾರಿ. ದಿಸ್ ಈಸ್ ದ ಶೇಡ್ 7 to 8 ಬೆರಿ ಬ್ಲಷ್ ಈ ಶೇಡಿಂದದು. ಸೊ ನಾನು ಯಾವಾಗಲೂ ಶೇಡೆಲ್ಲ ನೋಡಿ ಬೈ ಮಾಡಲ್ಲ. ಸೊ ನನಗೆ ಯಾವ್ದು ಇಷ್ಟ ಆಗುತ್ತೋ ನಾನು ಹಚ್ಕೊಂಡ್ಮೇಲೆ ಅದ್ರಲ್ಲಿ ಚೆನ್ನಾಗಿ ಕಾಣಿಸ್ತದೆ, ನಾನು ಅದನ್ನ ಬೈ ಮಾಡ್ತೀನಿ. ಸೊ ದಿಸ್ ಈಸ್ ವಾಟ್ ಐ ವಾಂಟ್ ಟು. ಆ್ಯಂಡ್ ಇನ್ನೂ 2 ಕ್ಲಿಪ್ ಬೈ ಮಾಡಿದ್ದೀನಿ. ಸೊ ತೋರಿಸ್ತೀನಿ. ಕ್ಯೂಟ್, ರೈಟ್? ಬ್ಲ್ಯಾಕ್ ಕಲರ್. ಸೊ ಡೈಲಿ ಯೂಸಿಗೆ ಇದು. ಮೀನ್ಸ್ ನನ್ನ ಹೇರ್ ಲಾಂಗ್ ಇಲ್ಲ, ಮುಂಚೆ ಇತ್ತು ಲಾಂಗ್, ಬಟ್ ಇವಾಗಿಲ್ಲ. ಸೊ ಅದಕ್ಕೆ ಮ್ಯಾಚ್ ಆಗುತ್ತೆ. ಸೊ ಇಷ್ಟೇ ಸಾಕು, ಲಿಟಲ್ ಕ್ಯೂಟ್ ಒನ್ಸ್. ಸೊ ಆಯಿತು. ಮತ್ತು ನಂದು ಬರ್ಡೇ ಡ್ರೆಸ್ ನಿಮಗೆ ತೋರಿಸ್ಲಾ ಬೇಡವಾ ಅಂತ ನಾನು ಥಿಂಕ್ ಮಾಡ್ತಾಯಿದ್ದೀನಿ. ಯಾಕಂದರೆ ಇವಾಗ ಅಕಸ್ಮಾತ್ ನಾನು ಏನಾದ್ರು ರೆಡಿಯಾಗಿ ಹೊರಗಡೆ ಎಲ್ಲೂ ಹೋಗಿಲ್ಲ ಅಂದರೆ ನೆಕ್ಸ್ಟ್ ಯಾವಾಗಾದರೂ ಹೊರಗಡೆ ಹೋದರೆ ನಾನು ಹಾಕ್ಕೊಡ್ತೀನಿ. ಬಟ್ ಅದಕ್ಕೆ ಮುಂಚೆ ತೋರಿಸ್ಬಿಡ್ತೀನಿ ಏನಿದ್ರು ನಿಮಗಲ್ವಾ. ಸೊ ಇಟ್ಸ್ ಫೈನ್. ಸ್ಟೈಲ್ ಯೂನಿಯನ್. ಬಟ್ ಇದು ಸ್ಟೈಲ್ ಯೂನಿಯನ್ನಿಂದ ತಂದಿದ್ದಲ್ಲ, ಹೊರಗಡೆ ಬೈ ಮಾಡಿದ್ದು. ಸೊ ಇದು ಸ್ಟೈಲ್ ಯೂನಿಯನ್ನಲ್ಲಿ ಬೇರೆ ಏನೋ ತೊಗೊಂಡಿದ್ದೆ. ಸೊ ಅದ್ರದ್ದು ಕವರ್ ಸೊ ಸುಮ್ಮನೆ ಅದ್ರಲ್ಲಿ ಹಾಕಿಟ್ಟಿದ್ದೆ ಅಷ್ಟೆ. ಸೊ ದಿಸ್ ಈಸ್ ಸ್ಕರ್ಟ್, ಬ್ಲ್ಯಾಕ್ ಕಲರ್ ಸ್ಕರ್ಟು ಮತ್ತು ವೈಟ್ ಲಿಪ್ಸ್ಟಿಕ್. ಓಕೆ, ಸೊ ಇದು ನನ್ನ ಬರ್ಡೇ ಡ್ರೆಸ್ ಆಯಿತಾ. ನಾನು ವೇರ್ ಮಾಡಿದರೆ ನಿಮಗೆ ಒಂದು ಕ್ಲಿಪ್ ಹಾಕ್ತೀನಿ, ಅದು ಆ ಥರ ಇದೆ ಅಂತ. ಇದನ್ನು ನಾನು ಲಿಂಕ್ ಎಲ್ಲ ಹಾಕೋಕ್ಕಾಗಲ್ಲ, ಯಾಕಂದರೆ ನಂದು ಇದು ಆಫ್ಲೈನ್ ಬೈ ಮಾಡಿರೋದು.
ಸೊ ಇಷ್ಟೇ. ಆ್ಯಂಡ್ ಯಾ ಇವಾಗ ನಾನು ಹೋಗಿ ರೆಡಿಯಾಗಿ ಪೂಜೆ ಮಾಡಿ ದೇವರಿಂದ ಬರ್ತೇನೆ. ಇನ್ನೊಂದೇನೋ ಹೇಳಬೇಕಿತ್ತು. ಸೊ ಐ ಶೋ ಮೈ ಹೇರ್ ಗೈಸ್. ಲೈಕ್ ಲಾಸ್ಟ್ ಟೈಮ್ ನಾನು ಹೇರ್ ಕಲರ್ ಮಾಡಿರೋದೊಂದು ವಿಡಿಯೋ ಮಾಡಿದ್ದೀನಿ, ನೀವು ನೋಡಿಲ್ಲ ನೋಡಿ. ಸೊ ಅದು ಹಚ್ಕೊಂಡ್ಮೇಲೆ ನನ್ನ ಹೇರ್ಸ್ ಯು ಕ್ಯಾನ್ ಸಿ ನಂದು ಲಾಸ್ಟ್ ಟೈಮ್ ಹೇರ್ ಕಲರಿಂಗ್ ಮಾಡಿದ್ದೆ ಅಲ್ವಾ. ಸೊ ವೆಯ್ಟ್, ಹೇರ್ ಕಲರ್ ಮಾಡಿರೋದಕ್ಕೆ ನನ್ನ ಹೇರ್ ಲೈಕ್ ಗೊತ್ತಿಲ್ಲ ನಿಮಗೆ ಕಾಣಿಸ್ತಿದ್ದೇನೋ ಇಲ್ಲೋ ಅಂತ, ಬಟ್ ಇಟ್ಸ್ ಅ ಸ್ಮೂತ್ ಶೈನಿ. ಸೊ ಈ ಥರ ಕಾಣಿಸ್ತಾ ಇದೆ ನನ್ನ ಹೇರ್. ಸೊ ಅದು ನ್ಯಾಚುರಲ್ ಆಯಿತಾ, ಅದು ಸುಮ್ಮನೆ ಅದು ಯಾವುದ್ಯಾವುದು ಹಚ್ಚಿಲ್ಲ ನಾನು, ಇಟ್ಸ್ ನ್ಯಾಚುರಲ್. ಸೊ ಯು ಕ್ಯಾನ್ ಟ್ರೈ ಇಟ್. ನಿಮಗೇನಾದ್ರು ಆ ಪ್ರಾಡಕ್ಟ್ ಬೇಕಂತಂದರೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಆ ಪ್ರಾಡಕ್ಟ್ ನೇಮನ್ನ ನಿಮಗೆ ಹೇಳ್ತೀನಿ. ಅದು ಕಾಸ್ಟ್ಲಿನೂ ಇಲ್ಲ ಆಯಿತಾ, ಇಟ್ಸ್ ವೆರಿ ಚೀಪ್, ಯು ಕ್ಯಾನ್ ಗೋ ಫಾರ್ ಇಟ್. ಸೊ ಗೈಸ್, ನಾವು ಅವತ್ತಿಂದು ನನ್ನ ಬರ್ಡೇ ದಿನ ನಾವೆಲ್ಲೂ ಹೋಗೋಕ್ಕಾಗಲಿಲ್ಲ, ತುಂಬ ಮಳೆ ಬರ್ತಿತ್ತು. ಹಾಗಾಗಿ ನಾವು ನೆಕ್ಸ್ಟ್ ಡೇ ಒಂದು ರೆಸ್ಟೋರೆಂಟಿಗೆ ಹೋಗಿದ್ವಿ ಅಶೋಕಿನಲ್ಲಿ. ಸೊ ನಾನು ನಿಮಗೆ ತೋರಿಸ್ತೀನಿ ಹೇಗಿದೆ. ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು ಅಲ್ಲಿಗೆ, ಆ್ಯಕ್ಚುಲಿ ಮುಂಚೆ ಯಾವತ್ತೂ ಹೋಗಿಲ್ಲ. ಸೊ ನಾನು ನಿಮಗೆ ತೋರಿಸ್ತೀನಿ ಒಳಗಡೆ ಹೇಗಿದೆ, ಫುಡ್ಡಲ್ಲಿ ಹೇಗಿರುತ್ತೆ ಅಂತ. ಸೊ ಎಂಟ್ರೆನ್ಸ್ ಈ ಥರ ಕಾಣಿಸುತ್ತೆ. ಸೊ ನೀವು ಒಳಗಡೆ ಎಂಟ್ರಿ ಆಗಬೇಕಾದ್ರೆ ಈ ಥರ ಒಂದು ಫೋಟೋ ಫ್ರೇಮ್ ಕೂಡ ಇದೆ. ಸೊ ಯಾ, ಸೊ ದಿಸ್ ಈಸ್ ಔಟ್ಸೈಡ್. ಸೊ ಒಳಗಡೆ ಹೋದ್ವಿ, ಬಟ್ ಅಲ್ಲಿ ಇರೋವಂಥ ಎಲ್ಲ ಸ್ಟಾಫ್ ಸ್ವಲ್ಪ ಫ್ರೆಂಡ್ಲಿ ಆಗಿದ್ದಾರೆ, ಚೆನ್ನಾಗಿ ಮಾತಾಡ್ಸಿದ್ರು ಆ್ಯಕ್ಚುಲಿ ಹೋದ ತಕ್ಷಣ. ಮತ್ತು ಅವರೇ ನಮಗೆ ಟೇಬಲ್ ಕೂಡ ಸೆಲೆಕ್ಟ್ ಮಾಡಿ ಕೊಟ್ಟರು, ನಾವು 3 ಜನ ಹೋಗಿರೋ ಕಾರಣ. ಅದಾದಮೇಲೆ ನಾವು ಮೆನು ನೋಡಿ ಅದರಲ್ಲಿ ಶೇಜ್ವಾನ್ ನೂಡಲ್ಸ್ ಆರ್ಡರ್ ಮಾಡಿದ್ವಿ, ಮತ್ತು ಅದರ ಜೊತೆಗೆ ಒಂದು ಚಿಕನ್ ಬಿರಿಯಾನಿದು ಕಾಂಬೋ ಕೂಡ ಆರ್ಡರ್ ಮಾಡಿದ್ವಿ. ಸೊ ಫಸ್ಟ್ ನಾವು ಇದು ಶೇಜ್ವಾನ್ ನೂಡಲ್ಸ್, ಚಿಕನ್ ನೂಡಲ್ಸ್ ಇದು. ಸೊ ಇದನ್ನು ನಾವು ಆರ್ಡರ್ ಮಾಡಿದ್ವಿ. ಇದು ಚೆನ್ನಾಗಿತ್ತು ಆ್ಯಕ್ಚುಲಿ, ಟೇಸ್ಟ್ ವೈಸ್ ತುಂಬ ಚೆನ್ನಾಗಿತ್ತು, ನನಗೆ ಇಷ್ಟ ಆಯಿತು. ನಾನಿಲ್ಲಿ ಟೇಸ್ಟ್ ಕೂಡ ಮಾಡಿ ವಿಡಿಯೋ ಮಾಡಿದ್ದೀನಿ, ಯು ಕ್ಯಾನ್ ಸಿ ದ್ಯಾಟ್. ನಾನು ಸುಮ್ಮನೆ ಹೇಳ್ತಾ ಇಲ್ಲ, ಅದು ಚೆನ್ನಾಗಿ ನಿಜವಾಗ್ಲೂ ಚೆನ್ನಾಗಿತ್ತು, ನನಗೆ ನಿಜವಾಗ್ಲೂ ಅದು ಇಷ್ಟ ಆಯಿತು. ಸೊ ನಾನು ನೆಕ್ಸ್ಟ್ ಟೈಮ್ ಹೋದರೆ ಮತ್ತೆ ಅದನ್ನೇ ಆರ್ಡರ್ ಮಾಡಿ ಕೂಡ ತಿಂತೀನಿ, ಯಾಕಂದರೆ ಅಷ್ಟು ಚೆನ್ನಾಗಿತ್ತು. ಅದು ನನ್ನ ಅಮ್ಮಂಗೆ ಕೂಡ ಇಷ್ಟ ಆಯಿತು, ನನ್ನ ತಂಗಿ ಕೂಡ ಇಷ್ಟ ಆಯಿತು, ಎಲ್ಲರೂ ಚೆನ್ನಾಗಿದೆ ಅಂತಲೇ ಹೇಳಿದ್ರು. ನೆಕ್ಸ್ಟ್ ನಾವು ಚಿಕನ್ ಕೊಂಬೋ ಆರ್ಡರ್ ಮಾಡಿದ್ವಿ. ಸೊ ಅದರಲ್ಲಿ ನಾವು ಡೆಸರ್ಟಾಗಿ ಜಾಮೂನ್ ಕೊಟ್ಟಿದ್ದರು, ಅದಾದಮೇಲೆ ಚಿಕನ್ ಬಿರಿಯಾನಿ, ಎಗ್ ಮತ್ತು ಕಬಾಬ್, ಇದನ್ನು 4 ಐಟಮ್ ಕೊಟ್ಟಿದ್ದರು ಟೋಟಲ್. ಸೊ ನೀವೇ ನೋಡ್ಬೋದು.
ಯಾ ಇಷ್ಟು ನನ್ನ ಬರ್ಡೇ ವ್ಲಾಗ್ ಆಗಿತ್ತು. ನಿಮಗೆ ಏನಾದರೂ ಇಷ್ಟ ಆಗಿದ್ದರೆ ಗೈಸ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್, ಟೇಕ್ ಕೇರ್.